ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ, ಮಂಚೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು. ಈ ದಿನ ಮಂಚೇನಹಳ್ಳಿಯಲ್ಲಿ ಶ್ರೀಯುತ ಪ್ರದೀಪ್ ಈಶ್ವರ್ ಮತ್ತು ಸಪ್ತಗಿರಿ ಹಾಸ್ಪಿಟಲ್ ಇವರ ಸಾರಥ್ಯದಲ್ಲಿ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಒಂದು ಕಾರ್ಯಕ್ರಮವನ್ನು ಆರಂಭದಲ್ಲಿ ಗಣ್ಯರಾದ ಶ್ರೀಯುತ ಶಿವಶಂಕರ್ ರೆಡ್ಡಿ ಅವರು, ಪ್ರದೀಪ್ ಈಶ್ವರ್ ಸರ್ ಅವರು, ಅದೇ ರೀತಿ ಸಪ್ತಗಿರಿ ಹಾಸ್ಪಿಟಲ್ನ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿರುವಂಥ ರಮೇಶ್ ರಾಜು ಸರ್ ಅವರು ಮತ್ತು ಲೋಕಲ್ ಲೀಡರ್ಸ್ ಎಲ್ಲರೂ ಸೇರಿಕೊಂಡು ಇನಾಗ್ರೇಟ್ ಮಾಡಿದ್ರು. ನಂತರ ಈ ಒಂದು ಕಾರ್ಯಕ್ರಮ ಎಷ್ಟು ಅಭೂತಪೂರ್ವ ಯಶಸ್ಸನ್ನು ಕಾಣಿದೆ ಅಂದರೆ ನಿಜಕ್ಕೂ ನಮ್ಮ ಊಹೆಗೂ ಮೀರಿ, ಅಂದರೆ ಈಗಾಗಲೇ ಈ ಒಂದು ಶಿಬಿರ ಆರಂಭವಾಗಿ 2 ಗಂಟೆಗಳು ಆರಂಭವಾಗ್ತಾ ಬಂದಿದೆ. ಈಗಾಗಲೇ ಸುಮಾರು 700ಕ್ಕೂ ಹೆಚ್ಚು ಜನ ಇಲ್ಲಿ ಈ ಒಂದು ಶಿಬಿರಾರ್ಥಿಗಳಾಗಿ ಇಲ್ಲಿ ಬಂದು ತಮ್ಮ ಆರೋಗ್ಯ ತಪಾಸಣೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದು ಮೊದಲನೇ ಬಾರಿಗೆ ಶ್ರೀಯುತ ಪ್ರದೀಪ್ ಈಶ್ವರ್ ಅವರು ಮಂಚೇನಹಳ್ಳಿ ಭಾಗದಲ್ಲಿ ತನ್ನ ಎಲ್ಲ ನೆಚ್ಚಿನ ಜನರಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಜನರು ಸಹ ಇದು ತಮ್ಮ ಮನೆ ಮಗ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಇದರಲ್ಲಿ ನಾವು ಪಾಲ್ಗೊಳ್ಬೇಕು, ನಮ್ಮ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಬಂದಿದ್ದಾರೆ. ಇದು ಬಹಳಷ್ಟು ನೋಡೋದಕ್ಕೆ ಉತ್ತಮ ಪ್ರತಿಫಲವನ್ನು ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ್ಯಕ್ಚುಲಿ ಜನ ಇದಕ್ಕೂ ಮುಂಚೆನೂ ಸಹ ನಾವು ಆಲ್ರೆಡಿ ಬ್ಲಡ್ ಕ್ಯಾಂಪ್ಸ್ನ ಈ ಲೋಕಲಲ್ಲಿ ಅರೇಂಜ್ ಮಾಡಿದ್ವಿ. ಆಗ ಜನಕ್ಕೆ ನಾವು ಫೋರ್ಸಬಲಿ ಕರ್ಕೊಬರ್ಬೇಕಾಗಿತ್ತು. ಯಾಕಪ್ಪ ಅಂತಂದರೆ ಆಲ್ರೆಡಿ ಅವ್ರು ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೋ ಏನೋ ಅನ್ನೋ ಥರ ಇದ್ದರು. ಆದರೆ ಈಗ ಪ್ರದೀಪ್ ಈಶ್ವರ್ ಅನ್ನೋದು ಒಂದು ಬ್ರ್ಯಾಂಡ್ ಆಗೋಗ್ಬಿಟ್ಟಿದೆ. ಅವರು ವಿದ್ಯೆ ಮತ್ತು ವೈದ್ಯಕ್ಕೆ ಮಾತ್ರ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ನ ಕೊಡ್ತಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಜನ ತಾವಾಗಿ ಇಲ್ಲಿ ಬಂದಿದ್ದಾರೆ. ಡಾಕ್ಟರ್ಸು ಸಹ ಪೇಷಂಟ್ಸ್ನ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಜನರ ಒಂದು ಮಾತುಗಳಲ್ಲಿ ಗೊತ್ತಾಗುತ್ತೆ. ಅದಷ್ಟೇ ಅಲ್ಲದೆ ಪ್ರತಿಯೊಬ್ಬರು ಸಹ ವಿಶೇಷವಾಗಿ ಬೇರೆ ಬೇರೆ ಲೆವೆಲ್ಸಲ್ಲಿದೆ. ಇವಾಗ ಪ್ರಸೂತಿ, ಸ್ತ್ರೀರೋಗ ಸಪ್ರೇಟ್ ಇದೆ, ಕೀಲು ರೋಗ ಇದೆ, ನರಗಳು ಸಪ್ರೇಟ್ ಇದೆ. ಹಾಗಾಗಿ ಪೇಷಂಟ್ಸ್ಗೆ ಯಾವುದು ಅವೈಲಬಿಲಿಟಿ ಬೇಕಾಗುತ್ತೋ ಆ ಒಂದು ಅವೈಲಬಿಲಿಟಿ ಎಲ್ಲ ಡಾಕ್ಟರ್ಸು ಇಲ್ಲಿ ಅವೈಲೇಬಲ್ ಇರೋದ್ರಿಂದ ಜನಕ್ಕೂ ಸಹ ಇಲ್ಲಿ ಗೊತ್ತಿರೋರು ಮತ್ತು ನಮ್ಮ ಲೀಡರ್ಸು, ನಮ್ಮ ಕೊಲೀಗ್ಸ್ ಎಲ್ಲ ಇಲ್ಲಿ ಆರ್ಗನೈಸ್ ಮಾಡ್ತಾ ಇರೋದ್ರಿಂದ ಇದೇನು ಹೊಸದಾಗ ಥರ ಏನು ಅನಿಸ್ತಿಲ್ಲ. ಅವ್ರು ಕಂಫರ್ಟ್ ಝೋನಾಗಿ ಬಂದು ಜನ ಟ್ರೀಟ್ಮೆಂಟ್ ತೊಗೊಂಡು ಅವರ ಒಪಿನಿಯನ್ನ ಶೇರ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಜೆನ್ಯೂನ್ ಒಪಿನಿಯನ್ನ ನಾವು ಪೇಷಂಟ್ಸ್ ಕಡೆಯಿಂದ ರಿಸೀವ್ ಮಾಡ್ಕೊತಾ ಇದ್ದೀವಿ. ಏಜ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಬೇಕಂದ್ರೆ ಹೆಲ್ತ್ ಎಲ್ಲರಿಗೂ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇದ್ದರೆ ಪರ್ಸೆಂಟೇಜ್ ಆಫ್ ರೇಷಿಯೋಲಿ ಮಕ್ಕಳು 20% ಇದ್ದರೆ, ಇನ್ನು ಅಡಲ್ಟ್ಸಿಂದ ಅಪ್ ಟು 40-45ವರೆಗೂ ಮೆಜಾರಿಟಿ ಕೇಸಸ್ ಬರ್ತಾ ಇದ್ದಾರೆ. 60+ ಆಗಿರೋ 30% ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕ್ಯಾಲ್ಕುಲೇಷನ್ಸ್ ಹೇಳ್ಬೋದು ಸರ್. ಇವಾಗ ಯಾರಿಗಾದ್ರೆ ಆಲ್ರೆಡಿ ನಮ್ಮ ಸರ್ ಅವರು ಹೇಳಿದ್ರು, ಜೆನ್ಯೂನ್ ಆಗಿ ಯಾರಿಗಾದ್ರೆ ವರ್ತ್ಫುಲಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದಿದೆಯೋ ಆ ಥರ ಅವರಿಗೆ ಇವಾಗ ಬೇಸಿಕ್ ಟ್ರೀಟ್ಮೆಂಟ್ನ ಮಾಡಿ ಅದರಲ್ಲಿ ಟ್ರೀಟ್ಮೆಂಟ್ನ ಚೆಕಪ್ ಮಾಡಿ, ಯಾರಿಗಾದರೆ ಶಸ್ತ್ರಚಿಕಿತ್ಸೆಯ ಒಂದು ಅಗತ್ಯತೆ ಇದೆಯೋ ಆ ಥರ ಅವ್ರನ್ನ ರೆಕಮೆಂಡ್ ಮಾಡಿ ಅವರಿಗಾಗಿ ನಂತರ ನೆಕ್ಸ್ಟ್ ಲೆವೆಲ್ ಸ್ಟೆಪ್ಸಲ್ಲಿ ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅವ್ರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಬೇಕೋ ಅದನ್ನ ಕೊಡಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನ ಮಾಡ್ತಾ ಇದ್ದಾರೆ. ಈಗ ಜನರಲಿ ನಾವೊಬ್ಬ ಆರ್ಗನೈಸರ್ ಆಗಿದ್ಕೊಂಡು ನಾವು ಸಹ ಹೆಲ್ತ್ನ ಚೆಕಪ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು, ನನಗೆ ಟಂಗ್ ಪ್ರಾಬ್ಲಮ್ ಇತ್ತು, ಅದ್ರ ಬಗ್ಗೆ ಚೆಕಪ್ ಮಾಡಿಸ್ಕೊಂಡೆ. BP ನಾರ್ಮಲ್ ಆಗಿಲ್ಲ ಚೆಕ್ ಮಾಡ್ಕೊಂಡ್ವಿ. ಇನ್ನು ನಾವು ಲೇಡಿ ಗೈನಕಾಲಜಿಸ್ಟ್ನ ಕನ್ಸಲ್ಟ್ ಮಾಡಿದ್ವಿ. ಆಲ್ ಈಸ್ ವೆಲ್ ಸರ್. ಇಲ್ಲ, ಈಗಾಗಲೇ ನಮ್ಮ MLA ಪ್ರದೀಪ್ ಈಶ್ವರ್ ಸರ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಯಾರಿಗಾದರೆ ಈಗ ಎಕ್ಸ್ಟ್ರಾ ಟ್ರೀಟ್ಮೆಂಟ್ ನೆಸೆಸಿಟಿ ಇದೆ ಅಂತ ಹೇಳಿದಾರೋ ಅವರಿಗೆ ರೆಕಾರ್ಡ್ಸ್ ಬೇಸ್ ಮಾಡಿ, ಆ ರೆಕಾರ್ಡ್ ಬೇಸ್ ಮೇಲೆ ಅವರಿಗೆ ವಿತ್ ಫ್ರೀ ಆಫ್ ಕಾಸ್ಟ್ ಅವ್ರನ್ನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಮತ್ತೆ ಎಗೇನ್ ಅವ್ರನ್ನ ಗೆಟ್ ಬ್ಯಾಕ್ ಟು ಹೋಮ್ ಮಾಡೋವರೆಗೂ ಸಹ ಇದು ಎಂಟೈರ್ ಜವಾಬ್ದಾರಿ ನಮ್ಮ ಕಡೆಯಿಂದನೇ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ತುಂಬ ಇಂಪಾರ್ಟೆಂಟ್ ನೋಟಿಸ್ ಸರ್. ಯಾಕಪ್ಪ ಅಂತಂದರೆ ನಾವೇನಾದರೆ ಎಲೆಕ್ಷನ್ ಬಂದಾಗ ನಮ್ಮ ಕೈಯಲ್ಲಿರುವಂಥ ಪವರ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೊತೀವೋ ಅದ್ರ ಮೇಲೆ ನಮ್ಮ ಭವಿಷ್ಯ ನಿರ್ಧಾರ ಆಗಿರುತ್ತೆ. ಬಹುಶಃ ಈ ಬಾರಿ ನಮ್ಮ ಮಂಚೇನಹಳ್ಳಿ ಭಾಗದ ಜನ ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಂಟೈರ್ ಜನ ತಮ್ಮ ಭವಿಷ್ಯವನ್ನು ಕಣ್ಮುಂದೆ ಇಟ್ಕೊಂಡು ಶ್ರೀಯುತ ಪ್ರದೀಪ್ ಈಶ್ವರ್ ಅವರಿಗೆ ವೋಟ್ ಮಾಡಿದ್ದಾರೆ. ಅವ್ರು ವೋಟ್ ಮಾಡಿರೋದಕ್ಕೆ ಯಾವುದೇ ರೀತಿ ಅವರು ನಿರೀಕ್ಷೆಗಳನ್ನ ಹುಸಿ ಮಾಡ್ಕೊಳ್ದಿರ ತಾವು ಯಾವುದನ್ನು ಬಯಸಿದ್ರು, ವಿದ್ಯೆಗೆ ಯಾವ ರೀತಿ ಇಂಪಾರ್ಟೆಂಟ್ ಕೊಡಬೇಕು, ವೈದ್ಯಗೆ ಯಾವ ರೀತಿ ಇಂಪಾರ್ಟೆಂಟ್ ಕೊಡಬೇಕು ಅನ್ನೋದನ್ನು ಮನದಲ್ಲಿ ಇಟ್ಕೊಂಡು ಜನ ವೋಟ್ ಮಾಡಿದರು. ತಮ್ಮ ಅಪೇಕ್ಷೆಗಳು ಯಾವುದೂ ಸಹ ಇಲ್ಲಿಗೆ ಕೇವಲ ಕನಸಾಗೇ ಇಲ್ದಿರ ನನಸಾಗಿದೆ. ಆ ಒಂದು ನಿಟ್ಟಿನಲ್ಲೇ ಇದೀಗ ಆರೋಗ್ಯ ತಪಾಸಣಾ ಶಿಬಿರವೂ ಸಹ ನಡೀತಿದೆ. ಇನ್ನು ಮುಂದೆ ಈಗಾಗಲೇ ಅವರು ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಟ್ಟಿದ್ದಾರೆ, ಅದೇ ರೀತಿ ಬಟ್ಟೆಗಳು ಕೊಟ್ಟಿದ್ದಾರೆ. ಕ್ಷೇತ್ರದಾದ್ಯಂತ ಎಲ್ಲ ಮಹಿಳೆಯರಿಗೂ ಸಹ ನಾನು ನಿಮ್ಮ ಅಣ್ಣ, ನಿಮ್ಮ ತಮ್ಮ, ನಿಮ್ಮ ಮಗ ಹೀಗೆಲ್ಲ ಯಾವುದೂ ಅಲ್ಲ, ಎಲ್ಲ ಸಂಬಂಧಗಳನ್ನು ಬೆರೆಸ್ಕೊಂಡು ಅವರೊಬ್ಬ ಅಧಿಕಾರ ಇರುವಂಥ ಶಾಸಕರಾಗಿ ಅಲ್ಲ, ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲೂ ಸಹ ಇರುವಂತಹ ನಮ್ಮ ನೆಚ್ಚಿನ ನಾಯಕರಾಗಿ ಶ್ರೀಯುತ ಪ್ರದೀಪ್ ಈಶ್ವರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಸಹ ಅವರು ಇದೇ ರೀತಿ ಕೆಲಸ ಮಾಡಬೇಕು. ಅವರ ನೆರಳಲ್ಲಿ ನಾವೆಲ್ಲರೂ ಸಹ ಈ ಒಂದು ಜನಾರ್ದನ ಸೇವೆಯನ್ನು ಮಾಡೋಕ್ಕೆ ಸಕಲವಾಗಿ ಸಿದ್ಧವಾಗಿರ್ತೇವೆ. ಒಂದು ವಿದ್ಯೆ ಮತ್ತು ವೈದ್ಯದ ವಿಜಯವೇ ನಿಮ್ಮ ವಿಜಯ ಅಂತ ಹೇಳುವಂಥ ನಿಮಗೆ ನಮ್ಮ ಕಡೆಯಿಂದ ಹ್ಯಾಟ್ಸ್ ಆಫ್.